ಹಲೋ, ನಾನು ಕೆ.ಎಂ. ಪ್ರಶಾಂತ್ ಬಾಬು, ಜನಗಣಮನ ಅಕಾಡೆಮಿಯ ಮೆಂಟಲ್ ಅಬಿಲಿಟಿ ಟ್ರ್ಯಾಕರ್. ನಾವು ನವೋದಯ ಟಾರ್ಗೆಟ್ 60 ದಿನ ಅನ್ನ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತೇವೆ. ಅಂದ್ರೆ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇವೆ. ಏನಿರುತ್ತೆ ಆ ವಿಡಿಯೋ ಅಲ್ಲಿ? 2020, 2021, 2022, 2023, 2024 ಪ್ರಶ್ನೆ ಪತ್ರಿಕೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಮೆಂಟಲ್ ಎಬಿಲಿಟಿಯ ಪ್ರತಿ ಒಂದು ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ಆಮೇಲೆ ಆ 5 ಕ್ವಶನ್ ಪೇಪರ್ ಗಳನ್ನ ಮುಗಿದ ನಂತರ ಬೇರೆ ಟಾಪಿಕ್ ಗಳನ್ನ ಆ ಟಾಪಿಕ್ ಅಲ್ಲಿ ಪ್ರತಿನಿತ್ಯ ಒಂದು 10 ಕ್ವಶನ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಮಾಡ್ತಾ ಹೋಗ್ತಾ ಇರ್ತೀವಿ. ಈಗ ನಾನು 2020ನೇ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತೀನಿ. ಬನ್ನಿ ಮಕ್ಕಳ, ಇವಾಗ ನೋಡೋಣ. ಪಾರ್ಟ್ 1 ಅಂದ್ರೆ ಪಾರ್ಟ್ 1 ಏನಿರುತ್ತೆ ಮೆಂಟಲ್ ಎಬಿಲಿಟಿಯಲ್ಲಿ, ಪಾರ್ಟ್ 1 ಏನಿರುತ್ತೆ ನೋಡಿ. ಪಾರ್ಟ್ 1 ಅಲ್ಲಿ ಒಂದು ಕ್ವಶನ್, 1ರಿಂದ 4 ಕ್ವಶನ್ಗಳನ್ನ ಇರುತ್ತೆ. ಆ 4 ಕ್ವಶನ್ಗಳಲ್ಲಿ 4 ಚಿತ್ರಗಳನ್ನ ಕೊಟ್ಟಿರ್ತಾರೆ. 4 ಚಿತ್ರಗಳನ್ನ ಒಂದು ಎ, ಬಿ, ಸಿ ಮತ್ತೆ ಡಿ ಅಂತ. ಅದ್ರಲ್ಲಿ ಏನಾಗಿರುತ್ತೆ ನೋಡಿ, have been given in each question of these 4 figures, 3 figures are similar. ಅಂದ್ರೆ 3 ಫಿಗರ್ಗಳು ಸೇಮ್ ಇರುತ್ತೆ, ಒಂದು ಫಿಗರ್ 4 ಫಿಗರ್ಗಿಂತ ಡಿಫರೆಂಟ್ ಆಗಿರುತ್ತೆ. ಅಂದ್ರೆ 3 ಚಿತ್ರಗಳು ಒಂದೇ ರೀತಿಯಲ್ಲಿರುತ್ತೆ, ಇನ್ನೊಂದು ಚಿತ್ರ ಬೇರೆ ರೀತಿಯಲ್ಲಿರುತ್ತೆ. ಯಾವ ಚಿತ್ರ ಅಂತ, ಬೇರೆ ಇರುವಂತದ್ದು ಯಾವ ಚಿತ್ರ ಅಂತ ನಾವು ಕಂಡುಹಿಡಿದ್ರೆ ಆಯ್ತು. ಪಿಕ್ ದ ಆಡ್ ಒನ್ಸ್ ಅಂತ ಅರ್ಥ. ಗುಂಪಿಗೆ ಸೇರದ ಪದಗಳನ್ನು ಬೇರ್ಪಡಿಸಿ ಅಂತ ನೀವು ಲ್ಯಾಂಗ್ವೇಜಸ್ ಗಳಲ್ಲಿ ಓದಿರ್ತೀರಲ್ಲ, ಆ ತರದಲ್ಲಿ ಆ ಚಿತ್ರ ಈ 3 ಚಿತ್ರಗಳಿಗಿಂತ ವಿಭಿನ್ನವಾಗಿರುತ್ತೆ, ಬೇರ್ಪಡಿಸ್ಬೇಕು. ಈಗ ನಾನೀಗ ಶುರು ಮಾಡ್ತೀನಿ, ಬನ್ನಿ ನೋಡೋಣ. ಈಗ ನೋಡಿ, ಇಲ್ಲಿ ಮೊದಲನೆಯ ಪ್ರಶ್ನೆ. ಇಲ್ಲಿ ಒಂದು ಸ್ಕ್ವಯರ್ ಇದೆ, ಸ್ಕ್ವಯರ್ ಒಳಗಡೆ ಒಂದು ಸ್ಕ್ವಯರ್ ಇದೆ. ಆಮೇಲೆ ಏನಾಗಿದೆ, ಈ ಸ್ಕ್ವಯರ್ಗೆ ಒಂದು ಡಯಾಗ್ನಲ್ ಎಳೆದಿದ್ದೀವಿ. ಆ ಡಯಾಗ್ನಲ್ ಅಂದ್ರೆ ಆ ಡಯಾಗ್ನಲಿನ ಮೇಲೆ ಒಂದು ಗೆರೆಯನ್ನ ಹಿಂಗೆ ಎಳೆದಿದ್ದೀವಿ. ಹೆಂಗೆ? ಈ ತರ ಒಂದು ಗೆರೆಯನ್ನ ಎಳೆದಿದ್ದೀವಿ. ಇಲ್ಲಿ ನೋಡಿ, ಸ್ಕ್ವಯರ್ ಒಳಗಡೆ ಒಂದು ಸ್ಕ್ವಯರ್ ಇದೆ, ಆಮೇಲೆ ಇಲ್ಲಿ ಒಂದು ಡಯಾಗ್ನಲ್ ಇದೆ. ಡಯಾಗ್ನಲಿನ ಕೆಳಗಡೆ ಫಾರ್ಮ್ ಆಗಿರೋ ಕಡೆ ಇಲ್ಲಿ ಒಂದು ಎಳೆದಿದ್ದೀವಿ. ಇಲ್ಲೂ ಒಂದು ಎಳೆದಿದ್ದೀವಿ, ಇಲ್ಲೂ ಅಷ್ಟೇ ಸೈಡ್ ಮೇಲೆ ಎಳೆದಿದ್ದೀವಿ. ಅಂದ್ರೆ ಈ 3 ಚಿತ್ರಗಳಲ್ಲಿ ಏನಾಗಿದೆ ಅಂದ್ರೆ, ನಾನು ಈ ತರ ಗೆರೆ ಬಂದಿರೋದು ಸೈಡ್ ಮೇಲೆ ಬಂದಿದೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ನಾನು ಎಳೆದಿದ್ದೀನಲ್ಲ, ಡಯಾಗ್ನಲ್ ಒಂದು ಎಳ್ಕೊಂಡಿದ್ದೀನಲ್ಲ, ಆ ಡಯಾಗ್ನಲಿನ ಮೇಲೆನೆ ಒಂದು ಗೆರೆ ಬೆಳೆದಿದೆ. ಅಂದ್ರೆ ಇದು ಗುಂಪಿಗೆ ಸೇರದ ಚಿತ್ರ. ಅಂದ್ರೆ ಇದು ಕರೆಕ್ಟ್ ಆನ್ಸರ್. ಈ 3 ಚಿತ್ರಗಳನ್ನ ಬಿಟ್ಟು ವಿಭಿನ್ನವಾಗಿರುವಂತ ಚಿತ್ರ ಯಾವುದು ಅಂದ್ರೆ ಇದು ಗುಂಪಿಗೆ ಸೇರದ ಪದ. ಆಯ್ತಾ? ಈಗ ಎರಡನೇದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಎ ಅನ್ನೋ ಒಂದು ಲೆಟರ್ ಇದೆ, ಐ ಅನ್ನೋ ಒಂದು ಲೆಟರ್ ಇದೆ, ಟಿ ಅನ್ನೋ ಒಂದು KIT ಅದೇ 3 ಲೆಟರ್ ಆರ್ಡರ್ ಚೇಂಜ್ ಆಗಿದೆ. ಅದೇ 3 ಲೆಟರ್ ಆರ್ಡರ್ ಮಾತ್ರ ಚೇಂಜ್ ಆಗಿದೆ. ಅರ್ಥ ಆಯ್ತಾ? ಇಲ್ಲಿ ಯಾವ 3 ಲೆಟರ್ ಇದೆಯೋ ಅದೇ 3 ಲೆಟರ್ ಇಲ್ಲೂ ಇದೆ. ಏನಾಗಿದೆ? ಆರ್ಡರ್ ಮಾತ್ರ ಚೇಂಜ್ ಮಾಡಿದೆ. ಅದೇ ರೀತಿ ITK ಇದು ಅಷ್ಟೇ, ಅದೇ 3 ಲೆಟರ್ಗಳು. ಅದು ಏನಾಗಿದೆ? ಆರ್ಡರ್ ಮಾತ್ರ ಚೇಂಜ್ ಆಗಿದೆ ಮಕ್ಕಳ, ಆರ್ಡರ್ ಮಾತ್ರ ಚೇಂಜ್ ಆಗಿದೆ. ಆದ್ರೆ ಇಲ್ಲಿ 4ನೇದು IK ಅಂದ್ರೆ ಈ 2 ಲೆಟರ್ ಸೇಮ್ ಇದೆ. ಟಿ ಅನ್ನೋ ಲೆಟರ್ ಇಲ್ಲಿ ಯಾವುದ್ರಲ್ಲೂ ಇಲ್ಲ. ಅಂದ್ರೆ ಯಾವುದು ಇದರಲ್ಲಿ ಈ 4ರಲ್ಲಿ ಯಾವುದು ವಿಭಿನ್ನವಾಗಿರೋದು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸಿ ಇದೆ, ಇಲ್ಲಿ 3ರಲ್ಲೂ ಸಿ ಇಲ್ಲ. ಅದಕ್ಕೆ ಇದು
ಗುಂಪಿಗೆ ಸೇರದ ಚಿತ್ರ. ಗುಂಪಿಗೆ ಸೇರದ ಚಿತ್ರ ಅಂದ್ರೆ ಆಡ್ ಒನ್. ಇದು ಗೊತ್ತಾಯ್ತಾ ಮಕ್ಕಳ? ಈಗ ಇದು ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಯ್ತಾ? ಈಗ ಬನ್ನಿ ಮೂರನೆಯ ಪ್ರಶ್ನೆಗೆ ಹೋಗೋಣ. ಮೂರನೆಯ ಪ್ರಶ್ನೆ ಇಲ್ಲಿ ನೋಡಿ. ಇಲ್ಲಿ ಒಂದು ಸ್ಕ್ವಯರ್ ಇದೆ. ಸ್ಕ್ವಯರ್ ಒಳಗಡೆ ಏನಿದೆ? ಒಂದು ಟ್ರಯಾಂಗಲ್ ಇದೆ. ಸ್ಕ್ವಯರ್ ಒಳಗಡೆ ಒಂದು ಟ್ರಯಾಂಗಲ್ ಇದೆ. ಎಂತ ರೈಟ್ ಟ್ರಯಾಂಗಲ್? ರೈಟ್ ಆಂಗಲ್ಡ್ ಟ್ರಯಾಂಗಲ್. ಏನಂದ್ರೆ ಟ್ರಯಾಂಗಲ್ ಅಂದ್ರೆ 90 ಡಿಗ್ರಿ ಇರುತ್ತೆ. ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ ಅಂತ ಅರ್ಥ ಮಕ್ಕಳ. ನೋಡಿ, ಈ ತರ ಒಂದು ಸಿಂಬಲ್ ಹಾಕಿದ್ರೆ, ಒಂದು ಗೆರೆ ಬಂದು ಈ ತರ ಸಿಂಬಲ್ ಬಂದ್ರೆ ಅದು 90 ಡಿಗ್ರಿ ಅಂತ ಅರ್ಥ. ಆಯ್ತಾ? ಈಗ ಇಲ್ಲೂ ಒಂದು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ. ಆದ್ರೆ ಈ ತರ ಒಂದು ಸ್ಕ್ವಯರ್ ಶೇಪ್ ಅಲ್ಲಿ ಇರುವಂತ ಒಂದು ಆಂಗಲ್ ಇಲ್ಲ ಅಲ್ಲಿ. ಇದು ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಇದೆ, ಇಲ್ಲೂ ಇದೆ ರೈಟ್ ಆಂಗಲ್. ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಬಟ್ ಇಲ್ಲೇನಾಗಿದೆ? ಇಲ್ಲ, ಆ ತರ ಇಲ್ಲ. ಸೊ ಗುಂಪಿಗೆ ಸೇರದ ಚಿತ್ರ ಯಾವುದು? ಇದು. ಇದು ಕರೆಕ್ಟ್ ಆನ್ಸರ್ ಮಕ್ಕಳ. ಇದು ಕರೆಕ್ಟ್ ಆನ್ಸರ್. ಆಯ್ತಾ? ಈಗ ನಾಲ್ಕನೆಯ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ಒಂದು ಸ್ಕ್ವಯರ್ ಇದೆ, ಇಲ್ಲೂ ಸ್ಕ್ವಯರ್ ಇದೆ, ಇದು ಸ್ಕ್ವಯರ್ ಇದೆ, ಇದು ಸ್ಕ್ವಯರ್ ಇದೆ. ಆಮೇಲೆ ಒಂದು ಸರ್ಕಲ್ ಇದೆ. ಸ್ಕ್ವಯರಿನ ಒಳಗಡೆ ಏನಿದೆ? ಸರ್ಕಲ್ ಇದೆ. ಆ ಸರ್ಕಲಿನ ಒಳಗಡೆ ಇನ್ನೊಂದು ಚಿಕ್ಕ ಸರ್ಕಲ್ ಇದೆ. ಆ ಚಿಕ್ಕ ಸರ್ಕಲ್ ಇಂದ ಒಂದು ಆರೋ ಮಾರ್ಕ್ ಒಳಗಡೆ ಬರ್ತಾ ಇದೆ. ಈ ಚಿತ್ರದಲ್ಲೂ ಕೂಡ ಅದೇ ರೀತಿ ಇದೆ. ಒಂದು ಸರ್ಕಲ್ ಇದೆ, ಸರ್ಕಲಿನ ಒಳಗಡೆ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಇಂದ ಒಂದು ಆರೋ ಮಾರ್ಕ್ ಹೊರಗಡೆ ಬರ್ತಾ ಇದೆ. ಆಮೇಲೆ ಇಲ್ಲೂ ಅಷ್ಟೇ, ಒಂದು ಸ್ಕ್ವಯರ್ ಇದೆ, ಸ್ಕ್ವಯರಿನ ಒಳಗಡೆ ಒಂದು ಸರ್ಕಲ್ ಇದೆ, ಸರ್ಕಲಿನ ಒಳಗಡೆ ಇನ್ನೊಂದು ಸರ್ಕಲ್ ಇದೆ. ಆ ಸರ್ಕಲ್ ಇಂದ ಒಂದು ಆರೋ ಮಾರ್ಕ್. ಅದೇ ರೀತಿ ಇಲ್ಲಿ ನೋಡಿ, ಸ್ಕ್ವಯರ್ ಇದೆ, ಸರ್ಕಲ್ ಇದೆ, ಮತ್ತೆ ಸರ್ಕಲ್ ಒಳಗಡೆ ಸರ್ಕಲ್ ಇಲ್ಲ, ಸರ್ಕಲ್ ಇಂದ ಆಚೆಗೆ ಒಂದು ಸರ್ಕಲ್ ಇದೆ. ಅಂದ್ರೆ ಇದು ಈ ನಾಲ್ಕು ಚಿತ್ರವಾದಂತಹ ಚಿತ್ರ ಯಾವುದು ಅಂತ ಬಂದ ಈ ಚಿತ್ರವ ಭಿನ್ನವಾಗಿರುತ್ತೆ. ಆಯ್ತಾ ಮಕ್ಕಳ? ನೋಡಿ, ಇದು ಪಾರ್ಟ್ 1 ಅಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತಾರೆ. 4 ಪ್ರಶ್ನೆ ಯಾವ ತರ ಇರುತ್ತೆ ಅಂದ್ರೆ, ಗುಂಪಿಗೆ ಸೇರದ ಚಿತ್ರವನ್ನ ಬೇರ್ಪಡಿಸಬೇಕು. ಇಲ್ಲಿ ಬೇರ್ಪಡಿಸಬೇಕು. ನೋಡಿ, ಎಷ್ಟು ಸುಲಭ ಆಯ್ತಲ್ವಾ? ನೋಡಿ, ಅದಕ್ಕೆ ಹೇಳ್ತಾ ಇರೋದು, ನಮ್ಮ ವಿಡಿಯೋನ ಪ್ರತಿನಿತ್ಯ ಜನವರಿ 17ನೇ ತಾರೀಕುವರೆಗೂ ನೀವು ಪ್ರತಿದಿನ 7 ಗಂಟೆಗೆ ಇದನ್ನ ನೋಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ಪಾರ್ಟ್ 2. ಪಾರ್ಟ್ 2 ಅಂದ್ರೆ, ಪಾರ್ಟ್ 2 ಹೋಗೋದ್ರಿಂದ ಮುಂಚೆ ನೋಡಿ, ಇಲ್ಲಿ ಒಂದು ಏನಂದ್ರೆ, ನಿಮ್ಗೆ ನಮ್ಮ ತರಬೇತಿಯಲ್ಲಿ 60 ದಿನ ತರಬೇತಿ ಕೊಡ್ತಾರೆ ಅಂತ ನಾನು ಹೇಳಿದೆ. ನಾವು ಕೊಡ್ತೀವಿ ಅಂತ ಹೇಳಿದೆ. ಅದ್ರಲ್ಲಿ ನಾವು ಏನೇನ ಮಾಡ್ತೀವಿ ಅಂದ್ರೆ, ಸಂದೇಹ ನಿವಾರಣೆ. ಅಂದ್ರೆ ನಿಮ್ಗೆ ಏನಾದ್ರು ಒಂದು ಸಂದೇಹಗಳು ಉಟ್ಕೊಳ್ತು, ಆ ಸಂದೇಹವನ್ನ ನಿವಾರಣೆ ಮಾಡಬೇಕು. ಆಮೇಲೆ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುತ್ತದೆ. ನಡೆಸಿ ಅದಕ್ಕೆ ನಿಮ್ಗೆ ಸರಿಯಾದ ಉತ್ತರಗಳನ್ನ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ತರಗತಿ ಮರು ವೀಕ್ಷಣೆಗೆ, ಯಾಕೆಂದ್ರೆ ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ಆ ವಿಡಿಯೋನ ನಿಮ್ಗೆ ಆಕ್ಸೆಸ್ ಮಾಡ್ಕೊಳಕ್ ಕೊಡ್ತೀವಿ. ಅದು ಏನಂದ್ರೆ 999 ರೂಪಾಯಿ. 999 ರೂಪಾಯಿ ನಮ್ಮ ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಆಗುವಂತ ಶುಲ್ಕ. ಇದು ಈ ವಿಷಯವಾಗಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ, ಈ ಕೆಳಕಂಡ ನಂಬರ್ಗಳಿದೆಯಲ್ಲ, ಈ 2 ನಂಬರ್ಗಳಿಗೆ ಸಂಪರ್ಕಿಸಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ನಮ್ಮ ಪರೀಕ್ಷೆ ಮುಗಿಯುವವರೆಗೂ ನಿಮ್ಮ ಜೊತೆ ನಾವಿರ್ತೀವಿ. ಅದು ಖಂಡಿತವಾಗ್ಲೂ ನಮ್ಮ ಅಕಾಡೆಮಿಯಿಂದ ಮಾಡ್ತಾ ಇರುವಂತ ಒಂದು ಸಹಾಯ ಅಂತಾನೆ ತಿಳ್ಕೊಳ್ಳಿ. ನಿಮಗೋಸ್ಕರ ನಾವು 999 ರೂಪಾಯಿಗೆ 60 ದಿನಗಳ ಕಾಲ ನಾವು ಆನ್ಲೈನ್ ಕೋರ್ಸ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಇದನ್ನ ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಆಯ್ತಾ?
ಈಗ ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಅದು ಪಾರ್ಟ್ 2. ಪಾರ್ಟ್ 2 ಅಲ್ಲಿ ಯಾವ ರೀತಿ ಇರುತ್ತೆ? 5ರಿಂದ 8ನೇ ಪ್ರಶ್ನೆ, 5, 6, 7 ಮತ್ತೆ 8 ಯಾವ ರೀತಿಯಾಗಿ ಕೇಳ್ತಾರೆ ಆ ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಮಕ್ಕಳ. ಈಗ ನೋಡಿ, ಇಲ್ಲೂ ಅಷ್ಟೇ ಎ ಬಿ ಸಿ ಎ ಬಿ ಸಿ ಎ ಬಿ ಸಿ ಮತ್ತು ಡಿ ಅಂತ 4 ಪ್ರಶ್ನೆ ಇರುತ್ತೆ. ಇಲ್ಲಿ ಬಲಭಾಗದಲ್ಲಿ 1, ಎಡಭಾಗದಲ್ಲಿ 1, ಬಲಭಾಗದಲ್ಲಿ 4 ಇರುತ್ತೆ. ಎ ಬಿ ಸಿ ಡಿ ಅಂತ 4 ಚಿತ್ರ ಇರುತ್ತೆ. ಇದು ಈ ಚಿತ್ರಕ್ಕೆ ಸರಿ ಹೊಂದುವಂತಹ, ಅಂದ್ರೆ which is exactly the same, ಇಲ್ಲಿ ಬರುತ್ತಲ್ಲ ಚಿತ್ರ, ಆ ಚಿತ್ರದ ತರಾನೇ ಇಲ್ಲಿ ಇರುತ್ತೆ. 4ರಲ್ಲಿ ಯಾವುದೋ ಒಂದು ಇರುತ್ತೆ. ಅದನ್ನ ನಾವು ಗೊತ್ತಿಡಿದು ಅದನ್ನ ನಾವೇನ್ ಮಾಡ್ಬೇಕು? ಟಿಕ್ ಮಾಡ್ಬೇಕಾಗುತ್ತೆ. ಇದು ಬಹಳ ಸುಲಭವಾದಂತ ಪ್ರಶ್ನೆ. ಬನ್ನಿ ನೋಡೋಣ, ಒಂದೊಂದೇ ಪ್ರಶ್ನೆಯನ್ನ ತಿಳ್ಕೊಳ್ಳೋಣ. ಈಗ 5ನೇ ಪ್ರಶ್ನೆ. 5ನೇ ಪ್ರಶ್ನೆ ನೋಡಿ ಮಕ್ಕಳ, ಇಲ್ಲಿ ಒಂದು ಚೌಕವಿದೆ, ಅಂದ್ರೆ ಒಂದು ಸ್ಕ್ವಯರ್ ಇದೆ. ಸ್ಕ್ವಯರಿನ ಒಳಗಡೆ ಒಂದು ಸರ್ಕಲ್ ಇದೆ ಮಕ್ಕಳಲ್ಲಿ, ಸರ್ಕಲ್ ಇದೆ. ಇಲ್ಲಿ ನೋಡಿ 3 ಕಡೆ ಕಪ್ ಮಾಡಿದ್ದಾರೆ. 5 ಇದನ್ನ ಟೋಟಲ್ ಆಗಿ 8 ಟ್ರಯಾಂಗಲ್ ತರ ಮಾಡಿದ್ದಾರೆ. 8 ಟ್ರಯಾಂಗಲ್ ಅಲ್ಲಿ 3 ಟ್ರಯಾಂಗಲ್ ಅನ್ನ ಕಪ್, ಇನ್ನ 5 ಟ್ರಯಾಂಗಲ್ ಅನ್ನ ಹಾಗೆ ಇಟ್ಟಿದ್ದಾರೆ. ಆದ್ರೆ ಬಿಡ್ಬೇಕಾದ್ರೂ ನೋಡಿ, ಇಲ್ಲಿ ಮೇಲ್ಗಡೆ ಪಾರ್ಟ್ ಅಲ್ಲಿ ಬರುವುದಲ್ಲಿ ಒಂದು ಕಪ್ ಮಾಡಿ ಒಂದು ಖಾಲಿ ಬಿಟ್ಟು, ಒಂದು ಕಪ್ ಮಾಡಿ ಒಂದು ಖಾಲಿ ಬಿಟ್ಟಿದ್ದಾರೆ. ಆದ್ರೆ ಕೆಳಗಡೆದಲ್ಲಿ ಏನ್ ಮಾಡಿದ್ದಾರೆ? ಈ ಕಡೆ 2 ಖಾಲಿ ಬಿಟ್ಟು ಇಲ್ಲಿ ಒಂದನ್ನ ಭರ್ತಿ ಮಾಡಿ ಇಲ್ಲೊಂದು ಖಾಲಿ ಬಿಟ್ಟಿದೆ. ಆ ರೀತಿ ಇರುವಂತದ್ದು ಯಾವ್ದಾದ್ರು ಇದೆಯಾ ನೋಡಿ, ಆ ತರ ಯಾವ್ದಾದ್ರು ಇದೆಯಾ ಅನ್ನೋದನ್ನ ನೋಡ್ತಾ ಬರೋಣ. ಈಗ ಅಲ್ಲಿ ಅದಕ್ಕಿಂತ ಮುಖ್ಯವಾಗಿ ನಾವು ಮೇಲ್ಗಡೆ ಕೆಳಗಡೆ ಭಾಗ ಅನ್ನೋದಕ್ಕಿಂತ ನೋಡಿ, 2 ಕಡೆ 2 ಗ್ಯಾಪ್ ಇದೆ, ಒಂದು ಕಡೆ ಒಂದೇ ಒಂದು ಗ್ಯಾಪ್ ಇದೆ. ಆ ತರ ಇದೆಯಾ ಇಲ್ಲಿ ನೋಡೋಣ. ಈಗ 3 ಶೇಡ್ ಮಾಡಿದ್ರೆ 2 ಕಡೆ ಒಂದೊಂದು ಗ್ಯಾಪ್ ಇದೆ, ಇನ್ನೊಂದು ಕಡೆ ಏನಾಗಿದೆ 3 ಗ್ಯಾಪ್ ಇದೆ. ಅಂದ್ರೆ ಖಂಡಿತವಾಗಿ ಹೇಳ್ತೀನಿ ಇದನ್ನ. ನೆಕ್ಸ್ಟ್ ನೋಡಿ, 2 ಕಡೆ 2 ಗ್ಯಾಪ್ ಇದೆ, ಒಂದು ಕಡೆ ಒಂದು ಗ್ಯಾಪ್ ಇದೆ. ನೋಡಿ, ಈ ಚಿತ್ರಕ್ಕೆ ಈ ಚಿತ್ರ ಸರಿ ಹೊಂದುತ್ತೆ ಮಕ್ಕಳ, ಸರಿ ಹೊಂದುತ್ತೆ. ನೋಡಿ, ಇದಕ್ಕೆ ಇದು ಸರಿಯಾದ ಉತ್ತರ. ಸೇಮ್ ಆಸ್ ಇಟ್ ಈಸ್. ಈ ಚಿತ್ರ ಹೇಗಿದೆಯೋ ಈ ತರನೇ ಇಲ್ಲಿ ಇದೆ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ಆಯ್ತಾ? ಈಗ 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಏನಿದೆ ಅಂದ್ರೆ, ಇಲ್ಲಿ ನೋಡಿ ಮೇಲ್ಗಡೆ ಇದೇ ತರ ಸೇಮ್ ಇರುವಂತದ್ದು ನೋಡೋಣ. ಮೇಲ್ಗಡೆ 2 0 ಇರಬೇಕು, ಇಲ್ಲಿ 2 ಗೀಟ್ ಇರಬೇಕು. ಮೇಲೆ 2 0, ಕೆಳಗಡೆ 2 ಗೀಟು. ನೋಡಿ, ಯಾವುದ್ರಲ್ಲಾದ್ರೂ ಇದೆಯಾ 2 0? ಯಾವ ಚಿತ್ರದಲ್ಲಿದೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ಚಿತ್ರದಲ್ಲಿ 2 0 ಇದೆ, ಮತ್ತೆ ಕೆಳಗಡೆ 2 ಗೀಟ್ ಇದೆ. ನೋಡಿ, ಇಲ್ಲಿ ಈ ಚಿತ್ರಕ್ಕೆ ಇದು ಸರಿ ಹೊಂದುತ್ತೆ. ಅಂದ್ರೆ ಸರಿಯಾದ ಉತ್ತರ ಅದು ಸರಿಯಾದ ಉತ್ತರ. ಆಯ್ತಾ? ಎಕ್ಸಾಕ್ಟ್ಲಿ ಸೇಮ್. ಇಲ್ಲಿ ಈ ಚಿತ್ರದ ತರನೇ ಈ ಚಿತ್ರ ಇರುವುದು. ಅಂದ್ರೆ ಎಕ್ಸಾಕ್ಟ್ ಸೇಮ್ ಇರುವಂತದ್ದನ್ನ ನಾನು ಗುರುತಿಸಿದ್ದೀನಿ. ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಅಂದ್ರೆ 7ನೇ ಪ್ರಶ್ನೆ. 7ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಆರೋ ಮಾರ್ಕ್ 4 ಕಡೆನೂ ಆರೋ ಮಾರ್ಕ್ ತೋರಿಸ್ತಾ ಇದೆ. ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ತೋರಿಸ್ತಾ ಇದೆ. ಒಂದು ಮೇಲ್ಗಡೆ ತೋರಿಸ್ತಾ ಇದೆ, ಒಂದು ಈ ಕಡೆ ತೋರಿಸ್ತಾ ಇದೆ, ಒಂದು ಈ ಕಡೆ ತೋರಿಸ್ತಾ ಇದೆ. ಸೊ ಅದೇ ತರ ನೋಡಿ, ಇಲ್ಲಿ 4 ಆರೋ ಮಾರ್ಕೇ ಇಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಮೊದಲನೇ ಚಿತ್ರ ಅಲ್ಲ. ಇಲ್ಲೂ ಅಷ್ಟೇ 4 ಆರೋ ಮಾರ್ಕೇ ಇಲ್ಲ. ಅಂದ್ರೆ ಏನಾಗುತ್ತೆ, 2ನೇ ಚಿತ್ರ. ಈಗ 3ನೇ ಚಿತ್ರವನ್ನ ಗಮನಿಸಿ, ಇರೋದೆಲ್ಲ 4 ಆರೋ ಮಾರ್ಕ್ ಇದೆ. ಸೊ ಇದನ್ನೇನಾಗುತ್ತೆ, ಇದು ಸರಿಯಾದ ಉತ್ತರ. ಈ ಚಿತ್ರಕ್ಕೆ ಸರಿ ಹೊಂದುವಂತಹ ಚಿತ್ರ ಅಂದ್ರೆ ಇದು 3ನೇದು. 3ನೇ ಚಿತ್ರ ಈ ಚಿತ್ರಕ್ಕೆ ಸರಿ ಹೊಂದುತ್ತೆ. ಅದಕ್ಕೆ ನಾನು ಏನ್ ಹೇಳ್ಬೋದು, ಇದು ಸರಿಯಾದ ಉತ್ತರ ಸಿ, ಸರಿಯಾದ
ಉತ್ತರ ಮಕ್ಕಳ. ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ 8ನೆಯ ಪ್ರಶ್ನೆ ಭಾಗ 2ರಲ್ಲಿ ಕೊನೆಯ ಪ್ರಶ್ನೆ. ಭಾಗ 2ರಲ್ಲಿ ಕೊನೆಯ ಪ್ರಶ್ನೆ ನೋಡಿ, ಸೇಮ್ ಆಸ್ ಇಟ್ ಈಸ್ ಇರುವಂತದ್ದನ್ನ ಇಲ್ಲಿ ಹುಡ್ಕೊಳ್ಳಿ. ಇಲ್ಲಿ ನೋಡಿ, ಈ ತರ ಒಂದು ಟ್ರಯಾಂಗಲ್, ಈ ತರ ಒಂದು ಟ್ರಯಾಂಗಲ್, ಒಂದು ಪೆಂಟಗನ್ ಇದೆ. ಇಲ್ಲಿ ಇದು ಸರಿಯಾಗಿ ಬಂದಿಲ್ಲ ನೋಡಿ, ಸರಿಯಾಗಿ ಬಂದಿಲ್ಲ. ಇದು ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲೂ ಒಂದು ಟ್ರಯಾಂಗಲ್ ಬಂದಿದೆ, ಇಲ್ಲೂ ಒಂದು ಟ್ರಯಾಂಗಲ್ ಹಾಕಿದ್ರೆ ಇನ್ನೊಂದು ಟ್ರಯಾಂಗಲ್ ಹಾಕಿದೆ, 3 ಟ್ರಯಾಂಗಲ್. ಅದ್ರಲ್ಲಿ ಏನಿದೆ, 2 ಟ್ರಯಾಂಗಲ್ ಇರುವಂತದ್ದು. ಇದು ಸರಿಯಾಗಿ. ಈಗ ನೋಡಿ, ಇಲ್ಲಿ 2 ಟ್ರಯಾಂಗಲ್ ಇದೆ, ಇಲ್ಲಿ 2 ಟ್ರಯಾಂಗಲ್ ಇದೆ, ಇಲ್ಲಿ 2 ಟ್ರಯಾಂಗಲ್ ಇದೆ. ಮೇಲ್ಗಡೆ 2 ಕಡೆಯಿಂದ ಸ್ಟಾರ್ಟ್ ಆಗಿದೆ, ಇಲ್ಲೂ 2ರಿಂದ ಸ್ಟಾರ್ಟ್ ಆಗಿದೆ ನೋಡಿ. ಕರೆಕ್ಟ್ ಆಗಿ ಸರಿ ಹೊಂದುತ್ತೆ. ಈ ಚಿತ್ರ ಮತ್ತು ಈ ಚಿತ್ರ ನೋಡಿದ್ರೆ ಎರಡು ಏನಾಗ್ತದೆ, ನನಗೆ ಸರಿ ಅನ್ನಿಸ್ತಾ ಇದೆ ಮಕ್ಕಳ. ಇದು ಇದು ಸರಿಯಾದ ಉತ್ತರ, ಸರಿಯಾದ ಉತ್ತರ, ಇದು ಸರಿಯಾದ ಉತ್ತರ. ಇದ್ಯಾಕಾಗಲ್ಲ ಅಂದ್ರೆ ನೋಡಿ, ಇಲ್ಲಿ ಇಲ್ಲಿಂದ ಬಂದಿದೆ, ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕಾಗುತ್ತೆ, ಹಿಂಗಾಗಬೇಕಾಗುತ್ತೆ. ಇಲ್ಲ, ಈ ಎರಡು ಈ ತರ ಇಲ್ಲ ಲೈನ್, ಈ ಲೈನ್ ಇಲ್ಲ ಇದು, ಮತ್ತೆ ಇದೊಂದು ಎಕ್ಸ್ಟ್ರಾ ಲೈನ್ ಆಗೋಗುತ್ತೆ, ಇದಾಗೋದಿಲ್ಲ. ಮತ್ತೆ ಇಲ್ಲಿ ನೋಡಿ, 3 ಟ್ರಯಾಂಗಲ್ ಇದೆ, ಹಿಂಗೊಂದು ಟ್ರಯಾಂಗಲ್ ಇದೆ, ಹಿಂಗೊಂದು ಟ್ರಯಾಂಗಲ್ ಇದೆ, ಹಿಂಗೊಂದು ಟ್ರಯಾಂಗಲ್, 3 ಟ್ರಯಾಂಗಲ್ ಇದೆ. ಆದ್ರೆ ಇರೋದು 2 ಟ್ರಯಾಂಗಲ್ ಆಗಿರೋದ್ರಿಂದ ಇದು ಸರಿಯಾದ, ಇದು ಇದಕ್ಕೆ ಸರಿ ಹೊಂದುತ್ತೆ, ಸರಿ ಹೊಂದುತ್ತೆ ಮಕ್ಕಳ. ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಭಾಗ 3. ಭಾಗ 3ಅಲ್ಲಿ ಏನಿರುತ್ತೆ ಅಂದ್ರೆ, ಏನಾಗುತ್ತೆ, 9ರಿಂದ 12ನೇ ಪ್ರಶ್ನೆಗಳವರೆಗೂ ಏನಾಗುತ್ತೆ, 9ರಿಂದ 12ವರೆಗೂ 4 ಪ್ರಶ್ನೆಗಳಿರುತ್ತೆ. ಭಾಗ 3ಅಲ್ಲಿ ಏನಾಗುತ್ತೆ, ಅಲ್ಲಿ 4 ಚಿತ್ರ ಒಂದು ಸೈಡು, ಅಂದ್ರೆ ಬಲಗಡೆ 4 ಚಿತ್ರಗಳನ್ನ, ಎಡಗಡೆ ಒಂದು ಚಿತ್ರವನ್ನ ಕೊಟ್ಟಿರ್ತಾರೆ. ಏನಾಗುತ್ತೆ, ಇಲ್ಲಿ ಬದಲಿಸಿ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಆಕೃತಿಗಳನ್ನು ಗಮನಿಸಿ. ಇಲ್ಲಿ ಏನಾಗಬೇಕು ಅಂದ್ರೆ, ಆನ್ ದ ರೈಟ್ ಸೈಡ್ ಅಂಡ್ ಫೈಂಡ್ ಔಟ್ ದ ಆನ್ಸರ್ ಫಿಗರ್ ವಿಚ್ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್ ಫಿಟ್ಸ್ ಇನ್ ದ ಮಿಸ್ಸಿಂಗ್ ಪಾರ್ಟ್ ಆಫ್ ದ ಕ್ವಶನ್ ಫಿಗರ್. ಇಲ್ಲಿ ಯಾವುದೋ ಒಂದು ಮಿಸ್ ಆಗಿರುತ್ತೆ, ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಇರುವಂತದ್ದು ಕರೆಕ್ಟ್ ಆಗಿ ಚಿತ್ರಕ್ಕೆ ಫಿಟ್ ಆಗುವಂತದ್ದು ಯಾವ್ದಿರುತ್ತೆ ಅದನ್ನ ನೀವು ಗುರುತಿಸಿ ಅಲ್ಲಿ ಮಾಡ್ಬೇಕಾಗುತ್ತೆ. ನೋಡೋಣ ಮಕ್ಕಳ, ಈಗ 9ನೆಯ ಪ್ರಶ್ನೆಯಿಂದ 12ನೆಯ ಪ್ರಶ್ನೆವರೆಗೂ ಈಗ ನೋಡೋಣ. ನೋಡಿ ಈಗ ಇಲ್ಲಿ ಒಂದು ಕ್ವಶನ್ ನೋಡಿ, ಮಾರ್ಕ್ಗಳು ಹೆಂಗಿದೆ ಅನ್ನೋದನ್ನ ಗಮನ ಮಾಡಿ. ಇಲ್ಲಿ ಒಂದು ಈ ಕಡೆ ಇದೆ, ಒಂದು ಈ ಕಡೆ ಇದೆ, ಒಂದು ಈ ಕಡೆ, ಒಂದು ಈ ಕಡೆ, ಎಲ್ಲಾ ಚೌಕದಲ್ಲೂ ಅದೇ ತರ ಇದೆ. ಈ ಒಂದು ಚೌಕ, ಈ ಒಂದು ಚೌಕದಲ್ಲಿ ಆತರ ಮಾರ್ಕ್ ಹಾಕುತ್ತಾ, ಇಲ್ಲಿ ಇರ್ಬೇಕಾಗಿರುವಂತದ್ದು ಇಲ್ಲಿದೆ, 4ರಲ್ಲಿ ಯಾವುದೋ ಒಂದಿದೆ, ಅದು ಯಾವುದು, ಬೇರೆ ಯಾಕಾಗಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮಕ್ಕಳೇ. ಇಲ್ಲಿ ಏನಾಗುತ್ತೆ ನೋಡಿ, ಒಂದು ಮೇಲಿದೆ, ಒಂದು ಕೆಳಗಡೆ ಇದೆ, ಎರಡು ಈ ಕಡೆ ಇದೆ. ನಮ್ಗೆ ಏನಾಗಿದೆ, ಎಲ್ಲ ವಿರುದ್ಧ ದಿಕ್ಕಲ್ಲೇ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಇಲ್ಲ ಹಿಂಗೆ ಹೋಗ್ಬೇಕು. ಇದು ಒಂದು ಮಾತ್ರ ಕೆಳಗಡೆ ಇದೆ, ಸೊ ಇದು ಆಗಲ್ಲ. ಅರ್ಥ ಆಯ್ತಾ, ಅರ್ಥ ಆಯ್ತಾ? ಈಗ ಇದು ನೋಡಿ, ಎಲ್ಲ ವಿರುದ್ಧ ದಿಕ್ಕಿನಲ್ಲಿದೆ, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು. ಎಸ್, ಇದು ಸರಿಯಾದ ಉತ್ತರ, ಸರಿಯಾದ ಉತ್ತರ. ಈ 4ನೆಯ ಜಾಗದಲ್ಲಿ, ಅಂದ್ರೆ ಈ ಖಾಲಿ ಇರುವ ಜಾಗದಲ್ಲಿ ಆಮೇಲೆ ಇದ್ಯಾಕಾಗಲ್ಲ, ಅಂದ್ರೆ 2 ಮೇಲೆ ಹೋಗಿದೆ, 2 ಮತ್ತೆ ಹಿಂಗ್ ಬರ್ತದೆ. ಇದು ಹಿಂಗ್ ಬಂದಿದ್ದಿದ್ರೆ ಕರೆಕ್ಟ್, ಆದ್ರೆ ಇದು ಹಿಂಗ್ ಬರ್ತಾ ಇದೆ, ಸೊ ಇದರಿಂದ ಇದು. ಈಗ 4ನೇದು ಇದ್ಯಾಕಾಗಲ್ಲ ಅಂದ್ರೆ, 2 ಮೇಲೆ ಹೋಗಿದೆ, ಒಂದು ಈ ಕಡೆ ಬಂದಿದೆ, ಆದ್ರೆ ಇದು ಈ ಕಡೆನೆ ತೋರಿಸ್ಬೇಕಾಗಿತ್ತು, ಆದ್ರೆ ಇದು ಈ ಕಡೆ ತೋರಿಸ್ತಿದೆ, ಸೊ ಇದೇನಾಗುತ್ತೆ, ಇದು ಆಗಲ್ಲ. ಇಲ್ಲಿ ಸರಿಯಾದ ಉತ್ತರ ಇದು, ಸರಿಯಾದ ಉತ್ತರ 2ನೇದು ಬಿ. ಅರ್ಥ ಆಯ್ತಾ? ಈ ಖಾಲಿ ಇರುವ ಜಾಗದಲ್ಲಿ ಇದನ್ನ ನಾನು ತುಂಬಿಸ್ಬೋದು. ಅದೇ ತರ ನೆಕ್ಸ್ಟ್ ನೋಡೋಣ ಮಕ್ಕಳ, ಈಗ ಯಾವುದು 10ನೆಯ ಪ್ರಶ್ನೆ. ಈ ಖಾಲಿ ಇರುವ ಜಾಗದಲ್ಲಿ ಏನ್ ತುಂಬೋದು ನೋಡಿ, ಒಂದು ಇಲ್ಲಿ ಹೀಗಾಕ್ಬೋದು, ಆಯ್ತಾ?
ಈಗ ಹಾಕಿದ್ಮೇಲೆ ಇಲ್ಲಿ ಹಿಂಗ್ ಹಾಕಿ ಹಿಂಗೆ ಎಷ್ಟಿದೆ 4 ಇಲ್ಲೊಂದು ಡಾಟ್ಗಳು 4 ಡಾಟ್ ಈ ತರದ್ದು ಎಲ್ಲಿದೆ ಇಲ್ಲಿ ಈ ತರದ್ದು ಎಲ್ಲಿದೆ ನೋಡಿ ಇದಾಗಲ್ಲ ಯಾಕೆಂದ್ರೆ ನಿಮ್ಗೆ ನೋಡಿ ನಾನು ಬರ್ದಿರೋ ಡೈರೆಕ್ಷನ್ ನೋಡಿ ಕೆಳಗಡೆ ಬರುತ್ತೆ ಈ ಉಪ್ಪುಗಳ ತಗೊಂಡಿದ್ದಲ್ಲ ಇದು ಕೆಳಗಡೆ ಡೈರೆಕ್ಷನ್ ಬರುತ್ತೆ ಇದು ಆಗಲಿಲ್ಲ ಇದಕ್ಕೆ ಸರಿ ಹೊಂದುತ್ತಾ ಇಲ್ಲ ಇದನ್ನು ನೋಡಿ ಇದು ಸರಿ ಹೊಂದುತ್ತಾ ಇಲ್ಲ ಇಲ್ಲಿ ರೈಟ್ ಆಂಗಲ್ ಇರ್ಬೋದು ಬಟ್ ಇಲ್ಲಿ ರೈಟ್ ಆಂಗಲ್ ಇಲ್ಲ ಇಲ್ಲಿ ಇದನ್ನ ನೋಡಿದ ತಕ್ಷಣ ಇದು ಇಲ್ಲ ಸರಿಯಾಗಿ ಆಮೇಲೆ ಇದು ಇದು ಕೂಡ ಇದು ಸರಿಯಾಗಿದೆ ಇದಕ್ಕೆ ಹೊಂದುತ್ತಾ ಇದೆ ಈ ರೈಟ್ ಆಂಗಲ್ ಅನ್ನೋದಿದೆ ಕೆಳಗಡೆ ಆಗ್ಬೇಕು ಏನಾಗಿದೆ ಈ ಚಿತ್ರದಲ್ಲಿ ಮೇಲ್ಭಾಗದಲ್ಲಿದೆ ಇದು ಆಗಲ್ಲ ಆಯ್ತಾ ಈಗ ನಾನು ಇಲ್ಲಿ ಬರ್ದಿರೋದು ಕಂಪ್ಲೀಷನ್ ಬರ್ದಿರೋದಂತದ್ದು ನೋಡಿ ಇದು ಕರೆಕ್ಟ್ ಆಗಿ ಹೊಂದುವಂತಹ ಚಿತ್ರ ಇದು ಸರಿಯಾದ ಉತ್ತರ ಸರಿಯಾದ ಉತ್ತರ ಅರ್ಥ ಆಯ್ತಾ ಈಗ 11ನೆಯ ಪ್ರಶ್ನೆಗೆ ಹೋಗೋಣ 11ನೆಯ ಪ್ರಶ್ನೆ ಇಲ್ಲಿ ನೋಡಿ ಇಲ್ಲಿ ಅರ್ಧ ಚಂದ್ರಾಕಾರ 4 ಇದೆ ಮೇಲ್ಗಡೆ 4 ಇಲ್ಲಿ 2 ಇದೆ ಉಳಿದಂತ ಇಲ್ಲಿ 2 ಬರಬೇಕು ಒಂದು ಮೇಲೆ ಹಿಂಗೆ ಇನ್ನೊಂದು ಕೆಳಗಡೆ ಈ ರೀತಿ ಇಲ್ಲಿ ಯಾವ್ದಿದೆ ಅದು ಇಲ್ಲಿ ಡಾಟ್ ಡಾಟ್ಸ್ ಎಲ್ಲ ಇಲ್ಲ ಅದಕ್ಕೆ ಮೊದಲನೇ ಕ್ಯಾನ್ಸಲ್ ಇದು ಅರ್ಧ ಚಂದ್ರಾಕಾರದ ಮೇಲ್ಗಡೆ ದಿಕ್ಕಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆ 2 ಪರಸ್ಪರ ಹಿಂಗಿದೆ ಸೊ ಇದರಿಂದ ಇದು ಆಗಲ್ಲ ಇಲ್ಲಿ ಡಿಸೈನ್ ಇದೆ ಖಂಡಿತವಾಗ್ಲೂ ಇದಾಗಲ್ಲ ಇಲ್ಲ ಉಳಿದಿರುವಂತದ್ದು ಇದು ಒಂದು ಇದೆ ಸರಿಯಾದ ಉತ್ತರ ಮಕ್ಕಳ ಸರಿಯಾದ ಉತ್ತರ ಆಯ್ತಾ ಇಲ್ಲಿ ಡಿ ಅದು ಸರಿಯಾದ ಉತ್ತರ ಆಯ್ತಾ ನೆಕ್ಸ್ಟ್ 12ನೇದು ಭಾಗ 3ರಲ್ಲಿ ಕೊನೆಯ ಪ್ರಶ್ನೆ ಭಾಗ 3ರಲ್ಲಿ ಕೊನೆಯ ಪ್ರಶ್ನೆ ಇಲ್ಲಿ ನೋಡಿ ಈ ತರನೇ ಬರುವಂತದ್ದು ಹಿಂಗೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದನ್ನ ಈ ರೀತಿ ಮತ್ತೆ ಇಲ್ಲಿ ಯಾವ್ದಿದೆ ಆ ತರ ನಮಗೆ ಒಂದು ಇದನ್ನ ನೋಡುವಂತದ್ದಾದ್ರೆ ಅವಾಗ ಬರುವಂತದ್ದು ಹಿಂಗೆ ಬರ್ಬೇಕು ಈ ಡೈರೆಕ್ಷನ್ ಅಲ್ಲೇ ಬರುವಂತದ್ದು ಇರ್ಬೇಕು ಈ ಡೈರೆಕ್ಷನ್ ಅಲ್ಲಿ ಬರುವಂತದ್ದಾದ್ರೆ ಯಾವ್ದಿದೆ ಇದು ಇದು ಸರಿಯಾದ ಉತ್ತರ ಆಗುತ್ತೆ ಇದು ಯಾಕೆ ಆಗಲ್ಲ ಅಂದ್ರೆ ನೋಡಿ ಅದು ಈ ಡೈರೆಕ್ಷನ್ ಇದೆ ಈ ಡೈರೆಕ್ಷನ್ ಇದೆ ಅದಕ್ಕೆ ಇದು ಸರಿಯಾದ ಉತ್ತರ ಅಲ್ಲ ಈ ರೀತಿಯಾದ ಒಂದು ಸಿಂಬಲ್ಲೇ ಇಲ್ಲ ಅದಕ್ಕೋಸ್ಕರ ಈ 3ನೇ ಚಿತ್ರ ಆಮೇಲೆ ಇದು ಈ ಕಡೆ ಇದ್ರೂ ಮಧ್ಯದಲ್ಲಿ ಒಂದು ಕೆರೆ ಇಲ್ಲ ಅದಕ್ಕೆ ಏನ್ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಬಿಳಿ ಇದೆ ಇಲ್ಲಿ ಕಪ್ಪು ಇರುತ್ತೆ ಮತ್ತೆ ಇಲ್ಲಿ ಬಿಳಿ ಇದೆ ಈ ಪ್ರಶ್ನೆಯನ್ನು ಇದನ್ನು ಇದು ಸೊ ಇಲ್ಲಿ ಮೊದಲನೇ ಆಕೃತಿ ಇದೆಯಲ್ಲ ಇದು ನಮ್ಮ ಚಿತ್ರಕ್ಕೆ ಇಲ್ಲಿ ಮಿಸ್ಸಿಂಗ್ ಟರ್ಮ್ಗೆ ಇದು ಸರಿ ಹೊಂದುತ್ತೆ ಮೊದಲನೇದಕ್ಕೆ ಆಯ್ತಾ ತಿಳಿದ ಮಕ್ಕಳ ಈಗ ಭಾಗ 4 13ನೇ ಪ್ರಶ್ನೆಯಿಂದ 16ನೇ ಪ್ರಶ್ನೆ ಇಲ್ಲಿ ನೋಡೋಣ ಈಗ ನಮ್ದಿದು ಟಾರ್ಗೆಟ್ ನವೋದಯ ಎಕ್ಸಾಮ್ 60 ದಿನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿದಿನ ಸಂಜೆ 7 ಗಂಟೆಗೆ ನಮ್ಮ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರತಿದಿನ ನಿತ್ಯ ನೀವು ಫಾಲೋ ಮಾಡ್ಬೇಕಾಗತ್ತೆ ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ಕೋಚಿಂಗ್ ಬೇಕು ನಾವು ಇನ್ನ ಮುಂದೆ ಇದ್ ಮಾಡ್ಬೇಕು ಅನ್ನಂಗಿದ್ರೆ ನಮ್ಮ ಇದಕ್ಕೆ ಜಾಯಿನ್ ಆಗ್ಬೋದು ಆನ್ಲೈನ್ ಕೋರ್ಸ್ಗೆ 999 ರೂಪಾಯಿಯನ್ನ ಕೊಟ್ಟು ಈ ಕೆಳಕಂಡಂತ ದೂರವಾಣಿ ಸಂಖ್ಯೆಗೆ ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ನೀವು ನಿಮಗೆ ಏನಾಗಿದೆ ಅಂದ್ರೆ ಪ್ರತಿಯೊಂದು ಡೌಟ್ ಕ್ಲಾರಿಫಿಕೇಶನ್ ನಿಮ್ಗೆ ಹಲವಾರು ಪ್ರಶ್ನೆಗಳು ಉಟ್ಕೊಳ್ತವೆ ಆ ಹಲವಾರು ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನ ಕ್ಲಾರಿಫಿಕೇಶನ್ ಅನ್ನ ಮಾಡ್ಕೊಡ್ತೀವಿ ನಿಮ್ಗೆ ಯಾವುದೇ ರೀತಿಯಾದ ಪ್ರಶ್ನೆಗಳಾಗ್ಲಿ ಅದನ್ನ ನಾವು ಕ್ಲಾರಿಫಿಕೇಶನ್ ಮಾಡ್ಕೊಡ್ತೀವಿ ನಂತರ ಅದನ್ನ ನೀವು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಏನ್ ಮಾಡ್ತೀವಿ ಪ್ರತಿ ವಾರ ಪ್ರತಿ ತಿಂಗಳಲ್ಲ ಪ್ರತಿ ವಾರ ಕೂಡ
ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಆ ಟೆಸ್ಟ್ ನ ಅಸೆಸ್ಮೆಂಟ್ ಮಾಡಿದಾಗ ನಿಮಗೆ ಗೊತ್ತಿದೆ ಮಕ್ಕಳ, ನಾವು ನಿಪುಣರಾಗ್ತೀವಿ ಅಂದ್ರೆ ಅತಿ ಹೆಚ್ಚಿನ ಪರೀಕ್ಷೆಗಳನ್ನ ಬರ್ತಾರೆ, ಅತಿ ಹೆಚ್ಚಿನ ಟೆಸ್ಟ್ ಗಳನ್ನ ಬರೆದು ಆ ಟೆಸ್ಟ್ ಗಳನ್ನ ತಗೊಂಡಾಗ ಖಂಡಿತವಾಗ್ಲೂ ಏನಾಯ್ತೀವಿ, ನೀವು ನಿಪುಣರಾಗ್ತೀರಾ. ಅಂದ್ರೆ ಯು ವಿಲ್ ಬಿ ಟ್ರೈನ್ ವೆರಿ ಕ್ಲಿಯರ್ಲಿ ಬೈ ದ ಟೆಸ್ಟ್, ಬೈ ದಟ್ ವಾಟ್ ದ ಟೆಸ್ಟ್ ಯು ವಿಲ್ ಬಿ ಟೇಕಿಂಗ್. ಆಮೇಲೆ ನಿಮ್ಗೆ ಏನಾಗುತ್ತೆ, ನಮ್ಮ ಆಪ್ ಅನ್ನ ನೀವು ಆನ್ಲೈನ್ ಅಲ್ಲಿ ನಮ್ಗೆ ಜಾಯ್ನ್ ಆಗೋದ್ರಿಂದ ನಮ್ಮ ರೆಕಾರ್ಡೆಡ್ ಕ್ಲಾಸ್ ಗಳನ್ನು ಕೂಡ ಕೇಳ್ಬೋದು. ಯೂಟ್ಯೂಬ್ ಅಲ್ಲೂ ಅಷ್ಟೇ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಯೂಟ್ಯೂಬ್ ಅಲ್ಲೂ ನೋಡ್ಕೋಬಹುದು. ನಿಮ್ಮ ಎಕ್ಸಾಮ್ ಆಗೋವರೆಗೂ ನಿಮ್ಮ ಸಪೋರ್ಟ್ಗೆ ನಾವು ಇರ್ತೀವಿ ಮಕ್ಕಳ, ಅದನ್ನ ಮರಿಬೇಡಿ ಆಯ್ತಾ. ನೆಕ್ಸ್ಟ್ ಈಗ 4ನೇ ಪಾರ್ಟ್ ಏನು, 4th ಪಾರ್ಟ್. ಇಲ್ಲಿ 6 ಪಾರ್ಟ್ ಅಂತ ಬಂದಿದೆ, ಇದು 4ನೇ ಪಾರ್ಟ್ ಆಯ್ತಾ. ಏನು 13ನೇ ಕ್ವಶನ್ ಇಂದ 16ನೇ ಕ್ವಶನ್ ವರೆಗೂ ಏನ್ ಕ್ವಶನ್ ಗಳು ಕೇಳಿರ್ತಾರೆ ಅಂದ್ರೆ, ಇಲ್ಲಿ 3 ಫಿಗರ್ಸ್ ಇನ್ ದ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಅಲ್ಲಿ 3 ಡಯಾಗ್ರಾಮ್ ಗಳಿರ್ತವೆ. ಆ 3 ಡಯಾಗ್ರಾಮ್ ಗಳಿಗೆ ಆಮೇಲೆ is left blank ಅಂದ್ರೆ space for the 4th figure is left blank. ಈಗ 4ನೇ ಚಿತ್ರ ಏನ್ ಮಾಡಿರ್ತೀವಿ, ಬ್ಲಾಂಕ್ ಬಿಟ್ಟಿರ್ತೀವಿ. ಆಮೇಲೆ the question on the scene is find out one figure from among the answer figures given on the right side which occupies the blank space for the 4th figure on the left. ಅಂದ್ರೆ ಎಡಭಾಗದಲ್ಲಿ 4ನೇ ಜಾಗ ಯಾವುದು ತುಂಬುತ್ತೆ, ಯಾವ ಡಯಾಗ್ರಾಮ್ ತುಂಬುತ್ತೆ ಅದನ್ನ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಇವಾಗ ನೀವೇನ್ ಮಾಡಿದ್ರಿ, ಒಂದು ಡಯಾಗ್ರಾಮ್ ಅನ್ನ ಕೊಟ್ಬಿಟ್ಟು ಅದರಲ್ಲಿ ಒಂದು ಇದ್ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಇಲ್ಲಿ ಈ ಕಡೆ ಕೊಟ್ಟಿರ್ತಾರೆ, ಬಲಭಾಗದಲ್ಲಿ ಕೊಟ್ಬಿಟ್ಟು ಎಡಭಾಗದಲ್ಲಿ ಖಾಲಿ ಬಿಟ್ಟು ಆಯ್ತಾ. ಈಗ ಆ ಒಂದೊಂದೇ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಒಂದು ಸರ್ಕಲ್ ಇದೆ, ಸರ್ಕಲ್ ಆದ್ಮೇಲೆ ಏನಿದೆ, ಇಂಟು ಮಾರ್ಕ್ ಇದೆ. ಆಮೇಲೆ ಸರ್ಕಲ್ ಆದ್ಮೇಲೆ ಇಂಟು ಮಾರ್ಕು ಸರ್ಕಲ್. ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, ಒಂದಾದ್ಮೇಲೆ ಒಂದು, ಅದಾದ್ಮೇಲೆ ಇದೊಂದು ಬರ್ತಾ ಇದೆ. ಅಂದ್ರೆ ಸರ್ಕಲ್ ಆದ್ಮೇಲೆ ಸರ್ಕಲ್ ಇಂದ ಒಂದು ಇಂಟು. ನೆಕ್ಸ್ಟ್ ಏನ್ ಬರ್ತಾ ಇದೆ, ಸರ್ಕಲ್ ಇಂಟು ಸರ್ಕಲ್. ಈಗ ನೆಕ್ಸ್ಟ್ ಏನ್ ಬರ್ಬೋದು, ಸರ್ಕಲ್ ಇಂಟು ಸರ್ಕಲ್ ಇಂಟು. ನೋಡಿ ಎಲ್ಲಿದೆ ಮಕ್ಕಳ, ಈಗ ಅದು ಆ ತರ ಈ ತರ ಎಲ್ಲಿದೆ ಅದನ್ನ ಅದಕ್ಕೆ ಫಿಲ್ ಮಾಡಿ. ನೋಡಿ ಈಗ ಇದಕ್ಕೆ ಸರಿಯಾಗಿ ಇದು ಆಗಲ್ಲ, ಇದು ಕೂಡ ಆಗಲ್ಲ. ನೋಡಿ ಯಾಕೆ ಆಗಲ್ಲ, ನೋಡಿ ಇಲ್ಲಿ ನಾನು ಬರ್ದಿದ್ದೇನೆ, ಆ ಬರ್ದಿದ್ದಕ್ಕೆ ಹೊಂದಾಣಿಕೆ ಆಗ್ತದೆ. ಇಲ್ಲಿ 3ನೇದು ಸರಿಯಾಗಿದೆ, 4ನೇದು ಒಂದು ಎಕ್ಸ್ಟ್ರಾ ಆಗುತ್ತೆ, ಇದು ಸರಿ. 3ನೇ ಚಿತ್ರ ಇಲ್ಲಿ ಪ್ರಶ್ನಾರ್ಥ ಚಿಹ್ನೆ ಹಾಕಿರುವಂತಹ ಜಾಗ, ಆ ಜಾಗಕ್ಕೆ ಸರಿ ಹೊಂದುತ್ತೆ ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ರೀತಿಯಾಗಿ ಅರ್ಧ ಚಂದ್ರ ಆಕಾರ. ಇಲ್ಲಿ ಏನಿದೆ, ಪೆಂಟಗನ್ ಮೇಲಿದೆ, ಆಮೇಲೆ ಅರ್ಧ ಚಂದ್ರಾಕಾರ ಕೆಳಗಡೆ ಇದೆ. ನೋಡಿ ಇವಾಗ ಏನಾಗಿದೆ, ಈ ಡಯಾಗ್ರಾಮ್ ವ್ಯತ್ಯಾಸ ನೋಡಿ, ಒಂದು ಇಂಟು ಮಾರ್ಕ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಮತ್ತೆ ಸೀದಾ ಇದೇ ತರ ಬಂದಿದೆ, ಆದ್ರೆ ಇಲ್ಲಿ 2 ಇಂಟು ಮಾರ್ಕ್ 3 ಆಗಿದೆ. ಇವಾಗ ಏನಾಗಿರ್ಬೇಕು, ಇದು ಮೇಲ್ಗಡೆ ಬಂದು ಇದು ಡೈರೆಕ್ಷನ್ ಬರುತ್ತೆ, ಆದ್ರೆ ಇಲ್ಲಿ 4 ಇಂಟು ಆಗುತ್ತೆ, ಇದು ಒಂದು 0 ಕೆಳಗಡೆ. ನೋಡಿ ಇಲ್ಲಿ 3 ಇದೆ, ಖಂಡಿತ ಇದಾಗುತ್ತ. ಇಲ್ಲಿ 4 ಇಂಟು ಇದೆ, ಆದ್ರೆ ಮೇಲ್ಗಡೆ ಬರ್ಬೇಕಾಗಿತ್ತು, ಇದು ಕೆಳಗಡೆ ಬಂದಿದೆ, ಆ ಕಾರಣದಿಂದ ಇದು ಕೂಡ. ಈಗ ಈ 3ನೇ ಚಿತ್ರ ನೋಡಿ, ನಾನು ಅನ್ಕೊಂಡಿರಂಗೆ ನಾನು ಹೇಳ್ದಂಗೆ ಬಂದಿದೆ, ಇದು ಮೇಲ್ಗಡೆ ಬರ್ಬೇಕು, ಇದು ಕೆಳಗಡೆ ಬರ್ಬೇಕು, ಆದ್ರೆ ಇಲ್ಲಿ 4 ಇಂಟು ಇದೆ. ನೋಡಿ ಇಲ್ಲಿದೆ, ಖಂಡಿತ ಇದು ರೈಟ್ ಆನ್ಸರ್. ಆಮೇಲೆ ಇಲ್ಲಿ 4 0 ಆಗಿದೆ, ಇಲ್ಲಿ 1 ಇಂಟು ಮಾಡ್ತಿದೆ. ಈಗ ಏನಾಯ್ತು, ಈಗ 14ನೇ ಪ್ರಶ್ನೆವರೆಗೂ ಆಯ್ತು.
15ನೆಯ ಪ್ರಶ್ನೆ 15ನೆಯ ಪ್ರಶ್ನೆ ನೋಡೋಣ. 15ನೆಯ ಪ್ರಶ್ನೆ. ಈಗ 15ನೇ ಪ್ರಶ್ನೆಯಲ್ಲಿ ನೋಡಿ, ಇದು ಈ ತರ ಸೆಟ್ ಇದೆ, ಆರೋ ಮಾರ್ಕ್ ಈ ಕಡೆ ಇದೆ, ಆಮೇಲೆ ಇದು ಕೆಳಗಡೆ ಅಂದ್ರೆ ಒಂದ್ಸರಿ ಹಿಂಗ್ ಇಟ್ಟಿದ್ದಾರೆ, ಆಮೇಲೆ ಹಿಂಗಿಟ್ಟಾಗ ಆರೋ ಮಾರ್ಕ್ ಡೌನ್ ಬಂದಿದೆ, ಮತ್ತೆ ಹಿಂಗಾಗಿದೆ ಅದು, ಅವಾಗ ಆರೋ ಮಾರ್ಕ್ ಹಿಂಗ್ ಹೋಗಿದೆ. ಈಗೇನಾಗುತ್ತೆ, ಹಿಂಗಿದ್ದು ಹಿಂಗ್ ಹೋಗುತ್ತೆ, ಅಂದ್ರೆ ಈ ಆರೋ ಮಾರ್ಕ್ ಹಿಂಗ್ ಮೇಲೆ ಬರ್ಬೇಕು. ಅಲ್ಲೆಲ್ಲಿದೆ ನೋಡಿ, ಅದನ್ನ ಎಲ್ಲಿದೆ ಎಲ್ಲಿದೆ ಮಕ್ಕಳ, ಕ್ಲೀನ್ ಆಗಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನೋಡಿ, ಇದು ಮತ್ತೆ ಇದು ಸೇಮ್. ನಾನಂತ ಹೇಳೋದೇನು, ನೆಕ್ಸ್ಟ್ ಪೊಸಿಷನ್ ಏನು, ಅದಕ್ಕೆ ಇದು ಮೊದಲನೇ. ಇಲ್ಲಿ 2 ಆರೋ ಮಾರ್ಕ್ ಇದೆ, ಇಲ್ಲೆಲ್ಲೂ 2 ಆರೋ ಮಾರ್ಕ್ ಇಲ್ಲ, ಅದಕ್ಕೆ ಇದು ಕೂಡ ಆಗಲ್ಲ, ಇದು ಆಗಲ್ಲ. 2 ಆರೋ ಮಾರ್ಕ್ ಇರೋದ್ರಿಂದ ಇದು ಆಗಲ್ಲ, ಇದು ಒಂದೇ, ಇದು ಸರಿಯಾದ ಉತ್ತರ ಮಕ್ಕಳ, ಸರಿಯಾದ ಉತ್ತರ. ಈಗ 16ನೆಯ ಪ್ರಶ್ನೆ ಹೋಗೋಣ. 16ನೆಯ ಪ್ರಶ್ನೆ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ಟ್ರಯಾಂಗಲ್, ಆಮೇಲೆ ರೆಕ್ಟಾಂಗಲ್, ಆಮೇಲೆ ಸರ್ಕಲ್, ಆಮೇಲೆ ಆರೋ ಮಾರ್ಕ್. ಈಗ ಇದು ಇಲ್ಲಿ ಬಂದಾಗ ಹಿಂಗ್ ನಿಂತ್ಕೊಳ್ಳುತ್ತೆ, ನಿಂತ್ಕೊಂಡಾಗ ಇದು ಹಿಂಗ್ ಹೋಗುತ್ತೆ, ಇದು ಹಿಂಗ್ ಬರುತ್ತೆ, ಹಿಂಗ್ ಮೂವ್ ಆಗ್ತಾ ಇದೆ. ಇವಾಗ ಇದು ಹಿಂಗ್ ಮೂವ್ ಆಗಿದೆ, ಇದು ನೆಕ್ಸ್ಟ್ ಇಲ್ಲಿರೋದು ಇಲ್ಲಿಗೆ ಬಂದಿದೆ, ಇಲ್ಲಿರೋದು ಇಲ್ಲಿಗೆ ಬಂದಿದೆ, ಇಲ್ಲಿರೋದು ಇಲ್ಲಿಗೆ ಬಂದಿದೆ, ಇಲ್ಲಿರೋದು ಇಲ್ಲಿಗೆ ಬಂದಿದೆ. ಇವಾಗ ಅದೇನಾಗುತ್ತೆ, ಇದು ಇಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿ ಬಂದಿದೆ. ಇವಾಗ ಇದು ಮಾಡಿಕೊಂಡು ಇದು ಮೇಲೆ ಬಂದಿದೆ, ಇಲ್ಲೇನಾಗಿದೆ, ಇಲ್ಲಿರೋದು ಇಲ್ಲಿ ಕೆಳಗಡೆ ಬಂದಿದೆ, ಇಲ್ಲೇನಾಗಿದೆ, ಇದು ಈ ಕಡೆ ಡೈರೆಕ್ಷನ್ ತೋರಿಸ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ, ಇದೆಯಲ್ಲ ಇದು ನೋಡಿ ಈ ತರ ಬರುತ್ತೆ, ಈ ಟ್ರಯಾಂಗಲ್ ಇಲ್ಲಿ ಬರುತ್ತೆ, ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಹೋಗುತ್ತೆ, ಆಮೇಲೆ ಇದೇನಾಗುತ್ತೆ, ಇದು ಇದೆಲ್ಲಿದೆ ನೋಡಿ ಮಕ್ಕಳ, ಅಲ್ಲಿ ಎಲ್ಲಿದೆ ನೋಡಿ. ಇವಾಗ ನೋಡಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಹೇಳ್ಬೇಕು, ಇದು ಸರಿಯಾದ ಉತ್ತರ, ಸರಿಯಾದ ಉತ್ತರ ಅಂತ ಅಲ್ಲ. ನೋಡಿ, ನಾನು ಇಲ್ಲಿ ಬರ್ದಿರೋ ರೀತಿನೇ ಇದೆಯಾ, ಈಗ ಇದು ನೇರ, ಇದು ಸರಿಯಾದ ಉತ್ತರ, ಇದು 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 ಸರಿಯಾದ ಉತ್ತರ. ಯಾಕೆ ಇದು ಸರಿಯಾದ ಉತ್ತರ ಆಗಲಿಲ್ಲ ನೋಡಿ, ಇದು ಮರಿಕೊಂಡಿದೆ, ಈ ರೀತಿ ಮರಿಕೋಬಾರದು, ಇದು ಸೀದಾ ಈ ರೀತಿ ಇರಬೇಕು, ಹಿಂಗೆ ಬರ್ಬೇಕು ನೋಡಿ. ಇಲ್ಲಿ ನಾನು ಬರ್ದಿರೋದು ಹಿಂಗೆ ನಿಂತ್ಕೊಂಡಿರೋ ತಾನೇ, ಇದು ನಿಂತ್ಕೊಂಡಿರೋದು. ಸೊ ಇದು ಸರಿಯಾದ ಉತ್ತರ ಅಂತ, ಇದು ಸರಿಯಾದ ಉತ್ತರ ಅಂತ, ಆಮೇಲೆ ಇದು ಸರಿಯಾದ ಉತ್ತರ. ಇದು ಎಲ್ಲ ಇದೇ ತರ ಇದೆ, ಸೇಮ್ ಇದೇ ತರ ಇದೆ. ಇದು ನೋಡಿ, ಆ ಕಡೆ ಡೈರೆಕ್ಷನ್ ಇದೆ ನೋಡಿ, ಎಲ್ಲ ಸರಿಯಾಗಿದೆ, ಡೈರೆಕ್ಷನ್ ಆ ಕಡೆ ಇದೆ. ಇದ್ರಲ್ಲೂ ಅಷ್ಟೇ ಎಲ್ಲ ಸೇಮ್ ಇದೆ, ಬಟ್ ನಿಂತ್ಕೋಬೇಕು, ಏನಾಗಿದೆ ಈ ತರ ಇದೆ, ಅದಕ್ಕೆ ಇದು ಸರಿಯಾದ ಉತ್ತರ ಆಗುತ್ತೆ ಮಕ್ಕಳ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಈಗ ಯಾವುದು, ನೆಕ್ಸ್ಟ್ ಪಾರ್ಟ್ 5 ಇಲ್ಲಿ 17ರಿಂದ 20ನೆಯ ಪ್ರಶ್ನೆವರೆಗೂ ಕೇಳ್ತಾರೆ. ಯಾವ ರೀತಿಯಾಗಿ ಕೇಳ್ತಾರೆ ಪ್ರಶ್ನೆ ನೋಡೋಣ ಬನ್ನಿ ಮಕ್ಕಳಲ್ಲಿ. ಇಲ್ಲಿ 17ರಿಂದ 20ವರೆಗೂ ಪ್ರಶ್ನೆಗಳಿರುತ್ತೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ABCD ಎಂಬ ಅಕ್ಷರಗಳನ್ನು 4 ಉತ್ತರಗಳಲ್ಲಿ ಆಕೃತಿಯಲ್ಲಿ ಕೊಡಲಾಗಿದೆ. ಇಲ್ಲಿ ಮೊದಲನೇ 2 ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದೆ. ಇಂಥದೇ ಸಂಬಂಧ 3ನೇ ಮತ್ತು 4ನೇ ಪ್ರಶ್ನೆ ರೂಪ ಆಕೃತಿಗಳಲ್ಲಿ ನಡುವೆ ಇರಬೇಕಾಗಿದೆ. ಅದಕ್ಕೆ ಅಂದ್ರೆ ಮೊದಲು 2 ಇರುತ್ತಲ್ಲ, ಮೊದಲು 2 A B ಅನ್ನೋದ್ರಲ್ಲಿ 2 ಸೇಮ್ ಇದ್ರೆ ಮತ್ತೆ 2ರಲ್ಲಿ ನೆಕ್ಸ್ಟ್ ಅಲ್ಲಿ ಯಾವ್ದು ಸೇಮ್ ಇರುತ್ತೆ ಅನ್ನೋದನ್ನ ನಾನು ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ಅದನ್ನ ನಾನು ಏನ್ ಮಾಡ್ಬೇಕು ನೋಡಿ, ಇಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ದ ಫಸ್ಟ್ 2 ಕ್ವಶನ್ಸ್ is a similar relationship should exist between the third and the fourth question. ಅದು ಪ್ರಶ್ನೆಗಳಲ್ಲಿ 1 ಮತ್ತೆ 2 ಮತ್ತೆ 3, 4 ಅದೆಲ್ಲ ಸಮವಾಗಿ ಸಂಬಂಧವನ್ನು ಏರ್ಪಡಬೇಕು. ಅದು ಯಾವ ರೀತಿಯಾದ ಸಂಬಂಧ ಇರುತ್ತೆ, ಹೆಂಗಿರುತ್ತೆ ಒಂದೊಂದೇ ನೋಡ್ಕೊಂಡ್ಬರೋಣ. ಈಗ 14ನೇ 20ನೇ ಪ್ರಶ್ನೆ ನೋಡಿ ಮಕ್ಕಳ, ಇಲ್ಲಿ ಕ್ವಶನ್ ಅಲ್ಲಿ
ಒಂದು ಸರ್ಕಲ್ ಇದೆ, ಇಲ್ಲಿ ಒಂದು ಸರ್ಕಲ್ ಹಿಂಗೆ ಡಯಾಗ್ನಲ್ ಹಾಕಿದೆ. ಇವಾಗ ಇಲ್ಲಿ ಹಾಕಿದಾಗ ಏನಿದೆ, ಇದು ಪೆಂಟಗನ್. ಇಲ್ಲಿ ಯಾವ ಚಿತ್ರ ಸರಿ ಹೊಂದುತ್ತೆ? ಯಾವ ಚಿತ್ರ ಸರಿ ಹೊಂದುತ್ತೆ? ಯಾವ ಚಿತ್ರ ಸರಿ ಹೊಂದುತ್ತೆ ಮಕ್ಕಳ? ಇಲ್ಲಿ ಬಿ ಪ್ರಶ್ನೆಯನ್ನ, ಇದು ಬಿ ಉತ್ತರವನ್ನ ನಾನು ಹೇಳ್ತೀನಿ. ಯಾಕೆಂದ್ರೆ ಇಲ್ಲಿ 2 ಲೈನ್ ಇದೆ, ಅದೇ ರೀತಿ 2 ಲೈನ್ಗಳು ಕೂಡ ಇಲ್ಲಿ ನಾನು ಹೇಳಿದ್ದು. ಆಯ್ತಾ? 2 ಲೈನ್ ಅನ್ನ ನಾನು ಹೇಳಿಬಹುದು. ಆಯ್ತಾ? ಅದು 2 ಲೈನ್ ಬಿಟ್ಟು ಬೇರೆ ಇಲ್ಲ. ಆದ್ರೆ ಮತ್ತೆ ಈಗ ನೋಡಿ, 2 ಲೈನ್ ಅನ್ನ ಹೇಳ್ತಿದ್ದೀನಿ, ಮತ್ತೆ ಅದರಲ್ಲಿ ನಾನು ಇನ್ನ ಒಂದು ಸಂಬಂಧವನ್ನ ನೋಡ್ಕೋಬಹುದು. ನೋಡಿ, ಇದು ನಾನು ಇಲ್ಲಿ ಹೇಳಿದ್ದೀನಿ ಲೈನ್, ಇಲ್ಲಿ 2 ಲೈನ್ ಇದೆ, ನಾನು 2 ಲೈನ್ ಹೇಳ್ತಿದ್ದೀನಿ. ಆದರೆ ಅದಕ್ಕೆ ಇನ್ನ ಒಂದು ಸಂಬಂಧ ಇದೆ ನೋಡಿ. 2 ಗೆರೆಯನ್ನ ಹೇಳಿದ್ದೀನಿ, 2 ಗೆರೆ ಇದೆ ಇಲ್ಲಿ. ಆ 2 ಗೆರೆ ಒಂದು ಕಡೆ ಸಂಪರ್ಕಿಸುತ್ತಿದೆ ಅಲ್ವಾ? ಎಳೆದಿರುವಂತಹ ಗೆರೆಗಳು ಸಂಪರ್ಕಿಸುತ್ತಿದೆ. ನಾವು ಆತುರದಲ್ಲಿ ನಾವು 2 ಗೆರೆ ಇದೆಯಲ್ಲ, ನಾನು ಆ 2 ಗೆರೆ ಇರೋದನ್ನ ಹೇಳ್ಬಿಟ್ರೆ ಇಲ್ಲಿ ತಪ್ಪಾಗೋಗುತ್ತೆ. ಆ 2 ಗೆರೆ ಸಂಪರ್ಕಿಸ್ತಿದ್ಯಾ ಅಂತ ನೋಡಿದಾಗ ಖಂಡಿತ ಸಂಪರ್ಕಿಸ್ತೀವಿ, ಅದು ಸರಿಯಾದ ಉತ್ತರ ಅಂತ. ಇವಾಗ ಇಲ್ಲಿ ಇರೋದ್ರಲ್ಲಿ ಯಾವ 2 ಗೆರೆಗಳಿರಬೇಕು, ಆ 2 ಗೆರೆಗಳು ಸಂಪರ್ಕಿಸ್ತಾ ಇರಬೇಕು ಅಂತ ನೋಡಿದಾಗ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಅಲ್ವಾ? ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ, ಆ 2 ಗೆರೆಗಳು ಒಂದು ಕಡೆ ಸಂಪರ್ಕಿಸ್ತಾ ಇದೆ. ಅರ್ಥ ಆಯ್ತಾ? ಯಾಕೆ? ಇದು ಲೈನ್ಗಳಿದೆ, ಇದು ಲೈನ್ಗಳಿದೆ, ಇದು 2 ಲೈನ್ ಇದೆ. ಆದ್ರೆ ಬೈಫರ್ಕೇಶನ್ ಮಾಡಬೇಕಾದ್ರೆ ನೀವು ಕರೆಕ್ಟ್ ಅಬ್ಸರ್ವೇಷನ್ ಮಾಡಿದಾಗ ನೋಡಿ, ಇಲ್ಲಿ ಆ 2 ಗೆರೆಗಳು ಸಂಪರ್ಕಿಸ್ತಿವೆ. ಆ ಸಂಪರ್ಕಿಸ್ತಿರುವಂತದ್ದು ಇದು ಸರಿಯಾದ ಉತ್ತರ ಆಗುತ್ತೆ. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ, ಡಿ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳ. ಅರ್ಥ ಆಯ್ತಾ? ಯಾಕೆ, ಯಾವ ತರ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ನೆಕ್ಸ್ಟ್ ಒಂದು 18ನೆಯ ಪ್ರಶ್ನೆ ನೋಡಿ. ಇಲ್ಲಿ ಮೇಲ್ಗಡೆ ಈ ರೀತಿ 2 ಸರ್ಕಲ್, ಒಂದು ದೊಡ್ಡ ಸರ್ಕಲ್. ಇಲ್ಲಿ ವಿರುದ್ಧವಾಗಿ ಹಾಕಿದ್ದೀನಿ, 2 ಸರ್ಕಲ್, ಒಂದು ದೊಡ್ಡ. ಆಯ್ತಾ? ಈಗ ಒಂದು ಚೌಕ್ ಇದರ ಬಾಕ್ಸ್ ಹಿಂಗ್ ಹಾಕಿದ್ದೀನಿ, 2 ಸರ್ಕಲ್, ಒಂದು ದೊಡ್ಡ ಸರ್ಕಲ್. ಈಗ ಏನಾಗ್ಬೇಕು ನೋಡಿ, ಇಲ್ಲಿ ಹಿಂಗಿರೋದು ಹಿಂಗಾಗಿದೆ ಅಷ್ಟೇ ಆಗಿದೆ. ಇಲ್ಲ, ಹಿಂಗೆ 2 ಸರ್ಕಲ್, ಒಂದು ದೊಡ್ಡ ಸರ್ಕಲ್. ಎಲ್ಲಿದೆ ಇಲ್ಲಿ ನೋಡಿದಾಗ ಇದು ಇದಕ್ಕೆ ಸರಿ ಹೊಂದುತ್ತೆ. ನೋಡಿ, ಇದಕ್ಕೆ ಸರಿ ಹೊಂದುತ್ತೆ. ಇದು ಸಿ ಸರಿಯಾದ ಉತ್ತರ, ಸರಿಯಾದ ಉತ್ತರ, ಅದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ 19ನೆಯ ಪ್ರಶ್ನೆ. 19ನೆಯ ಪ್ರಶ್ನೆ ಈಗ ನೋಡಿ, ಇಲ್ಲಿ ಒಂದು ಸರ್ಕಲ್ ಒಳಗಡೆ ಒಂದು ಟ್ರಪೀಸಿಯಂ ಇದೆ, ಟ್ರಪೀಸಿಯಮಿನ ಒಳಗಡೆ ಒಂದು ಟ್ರಯಾಂಗಲ್ ಇದೆ. ಇಲ್ಲಿ ಏನಾಗಿದೆ, ಇಲ್ಲಿರುವಂತ ಚಿತ್ರ ಇಲ್ಲಿ ಒಳಗಡೆ ಹೋಗಿದೆ ಅಲ್ವಾ? ಇಲ್ಲಿ ಅದರ ಒಳಗಡೆ ಹೋಗಿದೆ. ಇಲ್ಲಿ ಏನಾಗುತ್ತೆ, ಒಂದು ಟ್ರಯಾಂಗಲ್ ಇದೆ, ಒಂದು ಚೌಕ ಇದೆ, ಚೌಕದ ಹೊರಗಡೆ ಒಂದು ಸರ್ಕಲ್ ಇದೆ. ನೆಕ್ಸ್ಟ್ ಏನಾಗಬೇಕು, ಈ ಸರ್ಕಲ್ ಒಳಗಡೆ ಹೋಗ್ಬೇಕು. ಅರ್ಥ ಆಯ್ತಾ? ಆ ತರ ಇದ್ದಾಗ ಇಲ್ಲಿ ಸರಿಯಾದ ಉತ್ತರ ಚೌಕದ ಒಳಗಡೆ ಸರ್ಕಲ್ ಹೋಗ್ಬೇಕು. ಹಂಗ್ ನೋಡಿದಾಗ ಇದು ಚೌಕದ ಹೊರಗಡೆ ಸರ್ಕಲ್ ಆಗುತ್ತೆ, ಸರ್ಕಲ್ ಒಳಗಡೆ ಚೌಕ ಬರುತ್ತೆ. ಇದು ಸರಿಯಾದ ಉತ್ತರ ಅಲ್ಲ. ಇಲ್ಲಿ ನೋಡಿ, ಇದಕ್ಕೆ ಸರಿ ಒಂದು, ಇದು ಸರಿಯಾದ ಉತ್ತರ. ಇದು ಯಾಕಾಗಲ್ಲ ಅಂದ್ರೆ ಇಲ್ಲಿ ಟ್ರಯಾಂಗಲ್ ಒಳಗಡೆ ಇರಬೇಕಾಗಿತ್ತು, ಇದು ಆಚೆ ಇದೆ. ಇದು ಸರಿಯಾದ ಉತ್ತರ ಅಲ್ಲ. ಇಲ್ಲಿ 2 ಟ್ರಯಾಂಗಲ್ ಇದೆ, ಇಲ್ಲಿ ಸರ್ಕಲ್ ಇದೆ, ಇದು ಆಗುತ್ತೆ. ಇದು ಸರಿಯಾದ ಉತ್ತರ ಮಾತ್ರ, ಇದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಇಂಟು 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 ಹಿಂಗ್ ಹಾಕಿದೆ. ಇವಾಗ ಇದಕ್ಕೆ ಆಪೋಸಿಟ್ ಆಗಿ ಬಿಟ್ಟು ಇಲ್ಲಿ ಮಿಕ್ಕಿದ ಈ ಕಡೆ ಪಕ್ಕದಲ್ಲಿ, ಈ ಕಡೆ ಪಕ್ಕದಲ್ಲಿ 2 ಶೇಡ್.
ಈಗ ಏನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಶೇಡ್ ಆಗಿದೆ, ಇಲ್ಲಿ ಬಿಟ್ಟು ಇದು 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 ಶೇಡ್ ಆಗಿದೆ. ಇಲ್ಲಿ ಯಾವ್ದಿದೆ ಅಂತ ನೋಡಿ ಆ ತರ ಇಲ್ಲಿ ನೋಡಿದಾಗ ಇದು ಸರಿಯಾದ ಉತ್ತರ. ಯಾವ್ದು ಶೇಡ್ ಆಗಿಲ್ಲ, ಯಾವ್ದು ಶೇಡ್ ಆಗಿಲ್ಲ ಅಂದ್ರೆ ಅದು ಬೇಡ, ಅದು ನಮ್ಗೆ ಅದು ಬೇಕಾಗಿಲ್ಲ. ಈಗ ಇದನ್ನ ಮಾಡಕ್ಕಾದ್ರೆ ಇಲ್ಲಿ ಇದು ವಿರುದ್ಧವಾಗಿರೋದು ಶೇಡ್ ಆಗ್ಬಾರ್ದು, ವಿರುದ್ಧವಾಗಿರೋದು ಶೇಡ್ ಆಗ್ಬಾರ್ದು. ಇಲ್ಲಿ ಇದರ ವಿರುದ್ಧವಾಗಿರೋದು ಇಲ್ಲಿ ಶೇಡ್ ಆಗಿಲ್ಲ, ಇಲ್ಲಿ ಶೇಡ್ ಆಗಿದೆ. ಇಲ್ಲೂ ಅಷ್ಟೇ ಇದರ ವಿರುದ್ಧವಾಗಿರೋದು ಶೇಡ್ ಆಗಬಾರ್ದು, ಇಲ್ಲಿ ಶೇಡ್ ಆಗಿದೆ ಇದು ಬೇಡ. ಇವಾಗ ಇದರ ವಿರುದ್ಧವಾಗಿರೋ ಶೇಡ್ ಆಗಲ್ಲ, ಮತ್ತೆ ಪಕ್ಕ ಶೇಡ್ ಆಗಬೇಕು, ಇದು ಇದು ಕರೆಕ್ಟ್ ಆನ್ಸರ್. ಇಲ್ಲಿ ಇದು ಶೇಡ್ ಆಗಿದೆ, ಈ ಮೂರು ಶೇಡ್ ಆಗಿಲ್ಲ, ಇದು ತಪ್ಪ ಆನ್ಸರ್. ನೋಡಿ ಇವಾಗ ನಮಗೆ ಸರಿ ಆಯ್ತಾ. ಈಗ ಇಲ್ಲಿ ಸರಿಯಾದ ಉತ್ತರ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು. ಗೊತ್ತಾಯ್ತಾ? ನೋಡಿ ಈ ರೀತಿಯಾಗಿ 1 ರಿಂದ 20 ಪ್ರಶ್ನೆಗಳ ಬಗ್ಗೆ, ಅಂದ್ರೆ 5 ಭಾಗಗಳಾಗಿ, ಭಾಗ 1ರಲ್ಲಿ ಯಾವ ತರ ಕೇಳ್ತಾರೆ 4 ಪ್ರಶ್ನೆಗಳು, ಭಾಗ 2ರಲ್ಲಿ ಎಷ್ಟು ಕೇಳ್ತಾರೆ 4 ಪ್ರಶ್ನೆಗಳು, ಭಾಗ 3ರಲ್ಲಿ 4 ಪ್ರಶ್ನೆಗಳು, ಭಾಗ 4ರಲ್ಲಿ 4 ಪ್ರಶ್ನೆಗಳು, ಭಾಗ 5ರಲ್ಲಿ 4 ಪ್ರಶ್ನೆಗಳು. ಟೋಟಲ್ ಆಗಿ 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ. ನೋಡಿ ಮಕ್ಕಳ, ಇದನ್ನ ಆ ರೀತಿನೇ ಅಭ್ಯಾಸ ಮಾಡ್ಕೊಂತ